ಏನಪ್ಪ ಇಲ್ಲ, ಅದಿನ್ನೂ ನಾವು ಯಾವುದೇ ಪಾರ್ಲಿಮೆಂಟ್ ಸೀಟು ಕೂಡ ನಾವು ಚರ್ಚೆ ಮಾಡೇ ಇಲ್ಲ. JDSನವರು ನಮ್ಮ ಕಾಂಗ್ರೆಸ್ನವರು ನಾವು ಕೂತ್ಕೊಂಡು ಯಾವ್ಯಾವ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಯಾರ್ಯಾರಿಗೆ ಅಂತೇಳಿ ಇನ್ನೂ ಚರ್ಚೆನೇ ಮಾಡಿಲ್ಲ. ಕಾರ್ಯಕರ್ತರು ಎಲ್ಲ ಕಡೆ ಕೇಳ್ತಾ ಇದ್ದಾರೆ. ನಾವು ಅಂತಿಮವಾಗಿ ಯಾವ ಪಕ್ಷ ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಕೊಟ್ಟರೆ ಅವ್ರು ಗೆಲ್ತಾರೆ ಅನ್ನೋದು ನೋಡ್ಕೊಂಡು ಕೊಡ್ತೀವಿ. ಶಿವಕುಮಾರ್ ಅವರ ದೆಹಲಿ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಯಾವಾಗ ಬೆಳಗ್ಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. DKC ಅವರಿಗೆ ಸಮನ್ಸ್ ಮಾಡಿದ್ದಾರೆ. ಗೊತ್ತಿಲ್ಲ, ಅದು ಕಾನೂನು ಪ್ರಕಾರ ಅವರು ಮಾಡ್ತಾರೆ. ಈಗ ಅದು ಎಲ್ಲವೂ ಕೂಡ IT ಅವರಿರ್ಬೋದು, ED ಅವರಿರ್ಬೋದು, ಕಾಂಗ್ರೆಸ್ನವ್ರ ಮೇಲೆ ರಾಜಕೀಯ ದ್ವೇಷ ಇಟ್ಕೊಂಡು ಮಾಡಿದ್ದಾರೆ ಕೆಲವೆಲ್ಲ. ಸೊ ಅದರಿಂದ ಇಲ್ಲಿ ಕಾನೂನು ರೀತಿಯ ಫೈಟ್ ಮಾಡ್ತಾರೆ ಅವರು. ಯಾರು ಗೊತ್ತಿಲ್ಲ ನನಗೆ. ಯಾವುದು ರೇವಣ್ಣನ ಕೇಳ್ತೀನಿ, ಯಾವುದಪ್ಪ ಅದು ಆಗಿಲ್ಲ ಅಂತ ಕೇಳ್ತೀನಿ. ಎಲ್ಲ ಸುಮ್ಮನೆ ಊಹಾಪೋಹಗಳಿಗೆಲ್ಲ ಉತ್ತರ ಕೊಡಲ್ಲ ನಾನು. ಬೇರೆ ಏನೇನಿದ್ರು ಕೇಳಿ. ಸುಮಲತಾ ಅವರು ಕಾಂಗ್ರೆಸ್ನವರು, ಅಂಬರೀಷ್ ಕಾಂಗ್ರೆಸ್ನವರು, ಅವ್ರಿಗೆ ಯಾಕೆ ಹೋಗ್ತಾರೆ? ಬಿಜೆಪಿಯವರ ಆರೋಪ ಇದೆ, ಸರ್ಕಾರದಲ್ಲಿ 2 ಮುಖ್ಯಮಂತ್ರಿಗಳಿದ್ದಾರೆ, ಹಾಗಾಗಿ ಕಾಂಗ್ರೆಸ್ಸಿಗೆ 1 ಮುಖ್ಯಮಂತ್ರಿ, JDSಗೆ ಅವರು ಒಂದು 5 ವರ್ಷ ಅಧಿಕಾರ ಮಾಡೋಕ್ಕೆ ಆಗೋಯ್ತು. ಬೆಂಗಳೂರು ಕರ್ನಾಟಕದಲ್ಲಿ 3 ಮಂತ್ರಿಗಳಾದರು, ಒಬ್ಬರು ಜೈಲಿಗೆ ಹೋದರು. 7-8 ಜನ ಮೇಲೆ ಕ್ರಿಮಿನಲ್ ಕೇಸ್ಗಳಾದೋ, ಜೈಲುಗಳಾದೋ, ಬೇಲ್ ಮೇಲಿದ್ದಾರೆ. ಅವ್ರು ಏನ್ರಿ ಮಾತಾಡ್ತಾರೆ? ನಡಿಯಪ್ಪ ಮರೆಯ. Come on. Today I have no time, please. Sir.